JCD ಯೂನಿವರ್ಸಿಟಿ ಹೀರೋ ಜೊತೆಗೆ ಒಂದು ಕ್ಯಾರೆಕ್ಟರ್ ಮಾತ್ರ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಸೊ A to Z ಕ್ಯಾರೆಕ್ಟರ್ ಪ್ಲೇ ಮಾಡಿರುವಂತಹ ಧನು ಆಸ್ತಿ ಅವರ ಒಂದು ಶಾಪ್ ನಲ್ಲಿ ನಾನಿದ್ದೀನಿ, ಬಟ್ಟೆ ಅಂಗಡಿಯಲ್ಲಿ. JCD ಯೂನಿವರ್ಸಿಟಿ ಆದ ನಂತರದಲ್ಲಿ ರೆಸ್ಪಾನ್ಸ್ ಹೇಗಿದೆ, ಲೈಫ್ ಹೇಗೆ ನಡೀತಾ ಇದೆ? ತುಂಬಾ ಚೆನ್ನಾಗಿದೆ ಮೇಡಮ್, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಹೋಗ್ತಿದೆ. ಕಾಲ್ಸ್ ಬರ್ತಿದೆ ಇಂಡಸ್ಟ್ರಿಯಿಂದ. A to Z ಒಂದೇ, ಎಲ್ಲ ಗೊತ್ತು, ಎಲ್ರು ಗೊತ್ತು. ನಿಮ್ಗೆ ಎಲ್ಲ ಗೊತ್ತು, ಎಲ್ರಿಗೂ ಗೊತ್ತು. A to Z ಅಂದ್ರೆ ನಾನು ಯಾರು ಗೊತ್ತಾ, ಎಲ್ಲ ಗೊತ್ತು, ಎಲ್ರು ಗೊತ್ತು. ಸುಮ್ನೆ A to Z ಏನ್ ಸಖತ್ ಮಾಡಿದಿರಿ ಕ್ಯಾರೆಕ್ಟರ್, ಎಷ್ಟು ಇಷ್ಟ ಆಯ್ತು ಗೊತ್ತೇನ್ರಿ. ನನ್ ಗುರಿ ಕಡೆನೆ ನಾನು ಹೊರಟ್ಬಿಟ್ರೆ ಫ್ಯಾಮಿಲಿ ಇಲ್ಲಿ ಅನಾಥವಾಗ್ಬಿಡುತ್ತೆ. ಅದನ್ನು ನಾನು ಸೇಫ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಚಿಕ್ಕದೊಂದು ಶಾಪ್ ಇಟ್ಕೊಂಡೆ. ಭಯ ಅಂತಂದ್ರೆ ಗುರಿ ಇರುತ್ತೆ ಮುಂದೆ, ಫ್ಯಾಮಿಲಿ ಹಿಂದೆ ಇರುತ್ತೆ, ಎಲ್ಲೋ ಹೊಡ್ಕೊಂತಾ ಇರುತ್ತೆ. ಇಂಡಸ್ಟ್ರಿಲಿ ಟ್ಯಾಲೆಂಟ್ಗಳಿಗೆ ಕೆಲಸ ಸಿಗಲ್ಲ, ದುಡ್ಡು ಸಿಗಲ್ಲ. ನನಗೆಲ್ಲ ಕೊಟ್ಟಿದ್ಯಲ್ಲ, ಇಂಟೆ ಸಿನಿಮಾ ಮಾಡಿರೋದು ಎಲ್ಲ ಕೊಟ್ಟಿದ್ಯಲ್ಲ, ಇದಕ್ಕಿಂತ ಬೇಕಾ ಸಾಕ್ಷಿ? ಟಾಕ್ಸಿಕ್ ಮಾರ್ಚ್ 19ನೇ ತಾರೀಕು ರಿಲೀಸ್ ಆಗಿ ಏನ್ ವಿಶ್ ಮಾಡ್ತೀರಾ ಸಿನಿಮಾಗೆ, ಹಾಗೆ ಯಶ್ ಅವರಿಗೆ? ಎಲ್ಲಾರನ್ನು ಇಲ್ಲಿಗೆ ಕರ್ಸ್ಕೊತೀನಿ ಅಂತಿದ್ರಲ್ಲ, ಕರ್ಸ್ಕೊಂಡಿದ್ದಾರೆ ಇವಾಗ. ಎಲ್ಲಾರನ್ನು ನಾನು ಅವ್ರ ಹತ್ರ ಕರ್ಸ್ಕೊಂಡಿದ್ದಾರೆ, ಇನ್ನೂ ದೊಡ್ಡ ಮಟ್ಟದಲ್ಲ ಆಗಲಿ. Until then, I'm home. ನೀವು ನೆಕ್ಸ್ಟ್ ಸಿನಿಮಾ ಮಾಡೋದ್ರ ಮೂಲಕ ಕಾಂಟ್ರಿಬ್ಯೂಟ್ ಮಾಡ್ಬೇಕು ಇಂಡಸ್ಟ್ರಿಗೆ. ಒಳ್ಳೊಳ್ಳೆ ಕ್ಯಾರೆಕ್ಟರ್ ಯಾವ್ದು ಬರ್ತಾ ಇದೆಯಾ? ಬಂದಿದೆ ಮೇಡಮ್, ಒಂದು ಸ್ಕ್ರಿಪ್ಟ್ ನಡೀತಾ ಇದೆ, ಹೇಳ್ತೀನಿ ಅಂತ ಹೇಳಿದಾರೆ. ಮೀಟ್ ಮಾಡಿದ್ದೀನಿ ಆಲ್ರೆಡಿ. ಮತ್ತೆ ಅಲಂಕಾರ ವಿದ್ಯಾರ್ಥಿ ಒಂದು 10 days ಬ್ಯಾಲೆನ್ಸ್ ಇದೆ, ಅದನ್ನ ಮುಗಿಸ್ಬಿಟ್ರೆ ಅದೊಂದಿದೆ. ಮತ್ತೆ ಇನ್ನೊಂದು ನವೀನ್ ಒಂದೊಂದು ಸ್ಟಾರ್ಟ್ ಆಗ್ತಿದೆ. ಮತ್ತೆ ಇನ್ನೊಂದು ಮಾತುಕತೆಲಿದೆ. ಇನ್ನು ಸ್ವಲ್ಪ ಈಗ ಆಗಿದೆಯಲ್ಲ, ಸ್ವಲ್ಪ ಸ್ಟಾರ್ಟ್ ಆಗ್ಬೇಕು ಇನ್ನು ಸ್ವಲ್ಪ. ಈಗ ನವೀನ್ ಅವ್ರ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಸ್ನೇಹ ಹೇಗೆ, ಯಾವ ರೀತಿ ಅವರು ನಿಮಗೆ ಪರಿಚಯ ಆದ್ರು, ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ನಿಮಗೆ ಅವರು, ಅವ್ರಿಗೆ ನೀವು, ಅವ್ರ ಸಿನಿಮಾಗಳೆಲ್ಲ ನೋಡಿ ಹೇಗ್ ಅನ್ಸುತ್ತೆ? ನವೀನ ಎಂತ ಟ್ಯಾಲೆಂಟೆಡ್ ಅಂತ ಆಕ್ಟರ್ ಅಂತ ನಿಮ್ಗೆಲ್ಲ ಗೊತ್ತಿದೆ. ನಮ್ದೊಂದು 15-16 ವರ್ಷ ಫ್ರೆಂಡ್ಶಿಪ್ ಇದೆ. ಅವಾಗ ಸ್ಟಾರ್ಟ್ ಆಗಿದ್ದು, ಇವತ್ತು ಹಂಗೆ ಇದೀವಿ. ಯಾವತ್ತು ಒಂದೇ ಒಂದು ವಿಷಯಕ್ಕೂ ಕಿತ್ತಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ಅಂದ್ರೆ ಅಲ್ಲಿಗೆ ಮುಗಿಸ್ಕೊಂಡ್ಬಿಡ್ತಿದ್ವಿ, ಕಿತ್ತಾಡ್ಕೊಂಡ್ಬಿಟ್ಟು ಅಲ್ಲೇ ಮುಗಿಸ್ಕೊಂಡ್ಬಿಡ್ತಿದ್ವಿ. ಅಂದ್ರೆ ಅಲ್ಲೇ ತುಂಬ ಮನಸ್ತಾಪಗಳಷ್ಟೇ. ಹೋಗಲೇ ನೀನ್ ಅಲ್ಲಿ ಇಲ್ಲಿ ಅಲ್ಲೋಗಿ ಇಲ್ಲೋಗಿ ಅನ್ನೋದು ಬಿಟ್ಬಿಟ್ರೆ ಯಾವತ್ತೂ ಮನಸ್ತಾಪ ಆಗಿಲ್ಲ. ಇವತ್ತುವರೆಗೂ ಎಲ್ಲ ವಿಷಯದಲ್ಲೂ ಸಪೋರ್ಟಿವ್ ಆಗಿದೆ. ನಾವು ಅಂಗಡಿಯಿಂದ ಅಂಗಡಿ ಇರೋ ಯಾವುದೇ ಅವಕಾಶಗಳು ಬಿಡಬೇಡ. ಮತ್ತೆ ಏನೇ ಬಂತಂದ್ರೂ ಅವ್ನು ಒಂದು ಹೇಳಿರ್ತಾನೆ, ಒಂದು ಕ್ಯಾರೆಕ್ಟರ್ ಇದೆ ಬೇಕಾದ್ರೆ ನೋಡಿ, ಇಟ್ಟು ಆಸ್ತಿ ಮಾಡಿದ್ನಲ್ಲ ಗುಲ್ಟುಲಿ ಅಂತ. ಅವ್ನು ಎಲ್ಲ ರೀತಿಯಿಂದ ಸಪೋರ್ಟಿವ್. ಅವನು ಜನಾರ್ದನ್ ಚಿಕ್ಕಣ್ಣ, ನನ್ನ ಫ್ರೆಂಡ್ ಸುನೀಲ್, ಮತ್ತೆ ನನ್ನ ಕ್ಲೋಸ್ ಫ್ರೆಂಡ್ ಚೆಡ್ಡಿ ದೋಸ್ಗಳು ಎಲ್ಲ ಸಪೋರ್ಟಿವ್ ಆಗಿರ್ತಾರೆ ಎಲ್ಲ ವಿಷಯದಲ್ಲಿ. ಓಕೆ, ನೆಕ್ಸ್ಟ್ ಅವರ ಸಿನಿಮಾಗಳಲ್ಲಿ ಕೂಡ ನಿಮಗೆ ಅವನು ಇಷ್ಟು ಸಿನಿಮಾ ಮಾಡೋದ್ರಲ್ಲೂ ಯಾವ್ದು ಒಳ್ಳೆ ಕ್ಯಾರೆಕ್ಟರ್ ಇರ್ಲಿಲ್ಲ. ಅಂತಂದ್ರೆ ಈ ಆಸ್ತಿ ಅಂತ ಮೀರು ಅಂತ ಕ್ಯಾರೆಕ್ಟರ್ ನೀನ್ ಮಾಡಿಸ್ಬೇಕು ಅಂತ ಅವ್ನು ಕಾಯ್ತಾನ. ಅದಕ್ಕೆ ವೆಯ್ಟ್ ಮಾಡ್ತಾವನ ಅಷ್ಟೇ. ಈಗ ನೋಡ್ಬೇಕು ನೆಕ್ಸ್ಟ್ ಯಾವ್ದ್ರಲ್ಲಿ ಆಗತ್ತೆ ಅಂತ ಗೊತ್ತಿಲ್ಲ. ಮತ್ತೆ ನಮ್ ಪೇರೆ ಬರ್ಲಿಲ್ಲ, ಮತ್ತೆ ಆಗ್ಬೋದು, ಜನ ಮಾಡ್ಬೋದು, ಜನಾರ್ದನ್ ಚಿಕ್ಕಣ್ಣ ಮಾಡ್ಬೋದು. ಕಾಯ್ತಾ ಇದೀವಿ ನಾವು, ನೋಡ ಯಾವಾಗ ಬರುತ್ತೆ ಅಂತ. ಬಹಳ ಖುಷಿ ಪಡ್ತಾರೆ ಇಂಡಸ್ಟ್ರಿ ಅವರು ಈ ರೀತಿಯಾದಂತಹ ಒಂದು ಬೆಳವಣಿಗೆಯನ್ನು ನೋಡಿದಾಗ. ಅದು ಕೇವಲ ಕೆಲವು ಸಿನಿಮಾಗಳನ್ನು ಮಾಡಿ ಇಷ್ಟು ದೊಡ್ಡ ಮಟ್ಟಕ್ಕೆ ಹೆಸರು ಗಳಿಸ್ಕೊಂಡಿದ್ದೀರಾ. ಹೌದು ಮ್ಯಾಮ್, ಅದೆಲ್ಲ ನನ್ಗೆ ಅವಕಾಶ ಕೊಟ್ಟಂತ ಎಲ್ಲ ಡೈರೆಕ್ಟರ್ಗಳಿಗೆ, ಪ್ರೊಡಕ್ಷನ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾವತ್ತು ನನಗೆ ಇಂಡಸ್ಟ್ರಿ ಅವಮಾನನೂ ಮಾಡಿಲ್ಲ. ತುಂಬಾ ಜನ ಹೇಳ್ತಾರೆ ಅವಮಾನ ಮಾಡಿದ್ರು, ಅಲ್ಲಿ ಹಿಂಗ್ ಮಾಡಿದ್ರು, ಚೇರ್ಕೆ ಯಾವತ್ತು ಮತ್ತೆ ಇನ್ನೊಂದಷ್ಟು ಅಂತಂದ್ರೆ ನಮ್ಗೆ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಕೂಡ ಸಿಗ್ತಿದೆ ಮೇಡಮ್. ನನಗ್ ಸಿಗ್ತಿದೆ, ಯಾರಿಗೆ ಹೆಂಗಾಗಿದೆ ಗೊತ್ತಿಲ್ಲ, ನನಗ್ ಸಿಗ್ತಿದೆ, ಖಂಡಿತ ಸಿಗ್ತಿದೆ. ನಾನು ಆರಾಮಾಗಿ ಮಾಡ್ಕೊಂಡು ಹೋಗ್ತೀನಿ. ನನ್ಗೆ ಸಿಗುವಷ್ಟೇ, ಅಂದ್ರೆ ನಂಪಾಲ್ದ ಅಷ್ಟೇ ಅದು. ಹೌದು. ಈಗ ಡೈಲಿ ತಿಂಗ್ಳಿಗೊಂದು ಅವಕಾಶ ಏನ್ ಸಿಗಲ್ಲ, ಸಿನಿಮಾಗಳಿದೆ. ನನಗೇನ್ ಸಿಕ್ಕಿದೆ ಅದ್ ನಾನು ಆರಾಮ್ ಮಾಡ್ಕೊಂಡು ಹೋಗ್ತೀನಿ. ನನ್ಗೆ ಅಷ್ಟೇ ಸಾಕು, ನೆಮ್ಮದಿಯಾಗಿದ್ದೀನಿ, ಅಷ್ಟೇ ಸಾಕು, ಖುಷಿಯಾಗಿದ್ದೀನಿ. ಅದನ್ನ ನೀಟಾಗಿ ಮಾಡ್ಕೊಂಡು, ಈಗ A to Z ಕ್ಯಾರೆಕ್ಟ್ರು 1 ವರ್ಷ 2 ವರ್ಷ ಜರ್ನಿ, ಇಷ್ಟು ಸಾಕು. 10 ಸಿನಿಮಾ ಮಾಡೋದ್ ಬದಲು ನಿಮ್ಗೆ ಒಂದೇ ಒಂದು ಸಿನಿಮಾ ಇಷ್ಟು ನೀವೇ ಹೇಳ್ತಿದ್ರಿ ಹೆಂಗಿದೆ A to Z ಕ್ಯಾರೆಕ್ಟರ್ ಅಂತ, ಇಷ್ಟೇ ಸಾಕು, ಇದೇ ಖುಷಿ. ಈಗ ನೆಕ್ಸ್ಟ್ ಅಲಂಕಾರ ವಿದ್ಯಾರ್ಥಿ ರಿಲೀಸ್ ಆಗತ್ತೆ, ಆ ಸಿನಿಮಾ ಶೂಟ್ ಅಂತ, ಅದು ಅಷ್ಟೇ. ಅದನ್ನು ನೀವು ಹಂಗೆ ಮಾತಾಡ್ತಿದ್ದೆ, ಹಂಗೆ ಮಾತಾಡ್ತಾರೆ ಜನ, ಅಷ್ಟು ಖುಷಿ ಆಗತ್ತೆ, ಅಷ್ಟೇ ಸಾಕು. 10 ಸಿನಿಮಾ ಮಾಡಕ್ ವರ್ಷಕ್ಕೆ 1-2 ಸಿನಿಮಾ, 1 ಸಿನಿಮಾ, ಸೂಪರ್ ಖುಷಿ, ಅಷ್ಟೇ ಆಗತ್ತೆ, ಸಾಕು. ಸೊ ನೀವು ಅವಾಗ್ಲೇ ಹೇಳ್ತಾ ಇದ್ರಿ ಯಶ್ ಅವ್ರ ಬಗ್ಗೆ. ಸೊ ಅವರು ಒಂದ್ ರೀತಿನಲ್ಲಿ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು, ಹೊಗಳ್ತಾ ಇದ್ರು ಅಂತ. ಸೊ ಅವರು ನೀವು ಕೊನೆಯದಾಗಿ ಭೇಟಿ ಮಾಡಿದಾಗ ಅವ್ರನ್ನ ಏನ್ ಮಾತಾಡಿದ್ರು? ಚೆನ್ನಾಗಿ ಮಾಡ್ಕೊಂಡು ಸೂರಿಗೆ ಹೇಳ್ತೀನಿ, ಡಾಕ್ಟರ್ ಸೂರಿ ಅವರ
ಸೂರಿಗೆ ಹೇಳ್ತೀನಿ ಕಣ, ಹ್ಮ್. ಸೂರಿ ಜೊತೆ ಕಾಂಟ್ಯಾಕ್ಟ್ ಅಲ್ಲಿರೋ, ಆ, ನೀನು ಅದೇನಿದೆ ಮಾಡ್ಕೊಂಡು ಹೋಗಿ ಹ್ಮ್. ಹೇಳ್ತೀನಿ. ಸರಿ ಅಣ್ಣ ಸರ್ ಆಯ್ತು ಅಂತ. ನಾನು ನವೀನ ಮೂರ್ ಜನ ಇಲ್ಲಿಗೆ ಕಂಟಿನ್ಯೂ ಶೂಟಿಗೆ ಹೋಗಿದ್ದು. ಆಡ್ ಶೂಟ್ ಏನ್ ನಡೀತಾ ಇತ್ತು, ಮೋಸ್ಟ್ಲಿ ಆಡ್ ಶೂಟ್ ಯಾವ್ದೋ ಶೂಟ್ ಇತ್ತು, KGF ಮರ್ತ್ಬಿಟ್ಟಿದ್ದೀನಿ ನಾನು. ಅವಾಗ ಕರೆದು ಹೇಳಿದ್ರು, ಸಪ್ರೇಟ್ ಕರ್ಕೊಂಡೋಗಿ ಹೇಳಿದ್ರು, ಹೇಳಿದೀನಿ ನಮ್ಗೆ ನೀನು ಕಾಂಟ್ಯಾಕ್ಟ್ ಇಲ್ರು, ಸರಿ ಸರಿ ಸರ್ ಆಯ್ತಾ ಅಂತ. ಸುಕ್ಕ ಸೂರಿ ಸರ್ ಕಾಂಟ್ಯಾಕ್ಟ್ ಅಲ್ಲ? ಅಲ್ಲ ಡಾಕ್ಟರ್ ಸೂರಿ ಅಂತ ಅವರು ಡಾಕ್ಟರ್ ಸೂರಿ, ಓಕೆ, ಮ್ಯಾನೇಜರ್, ಯಶ್ ಅವರ ಮ್ಯಾನೇಜರ್ ಕಾಂಟ್ಯಾಕ್ಟ್ ಅಲ್ಲಿ ಇರಿ ಅಂತ. ಅವ್ರು ಅವಾಗ ಸರ್ ಜೊತೆ ಇದ್ರು. ಹೇಳಿದೀನಿ ಡಾಕ್ಟರ್ ಸೂರಿ ನೀನು ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ಮಾಡ್ಕೊಂಡು ಹೋಗು. ಸರಿ ಸರಿ ಸರ್ ಆಯ್ತು ಅಂತ ಹೇಳಿದ್ರು. ಮತ್ತೆ ನಾನು ಫೋನು ಮಾಡಕ್ ಹೋಗ್ಲಿಲ್ಲ ಅವ್ರಿಗೆ. ಇವಾಗ ಅವರು ಟಾಕ್ಸಿಕ್ ಸಿನಿಮಾ ಮೂಲಕ ಮತ್ತೆ ಬರ್ತಾ ಇದಾರೆ. ಅದ್ಭುತ ಮೇಡಮ್, ಅದ್ ನಮ್ಗೆ ಖುಷಿ. ಯಾಕೆಂದ್ರೆ ಅಲ್ಲಿ ಹೋಗಿದಾರಲ್ಲ ಅನ್ನೋದು ಖುಷಿ. ಯಾರೋ ಅಲ್ಲಿ ನಮ್ಮನ್ನ ರೆಪ್ರೆಸೆಂಟ್ ಮಾಡ್ತಿದಾರೆ ಅನ್ನೋದೊಂದು ಖುಷಿ. ಕನ್ನಡ ಸಿನಿಮಾಗಳ ಅಲ್ಲಿ ಹೋಗಿದೆ ಅನ್ನೋದೊಂದು ಖುಷಿ. ವರ್ಲ್ಡ್ ವೈಡ್ ಕನ್ನಡ ಸಿನಿಮಾಗಳು ರಿಲೀಸ್ ಆಗದೆ ಅನ್ನೋದೊಂದು ಖುಷಿ. ಈ ಖುಷಿನೇ ನಾನು ಇಲ್ಲಿ ಕರ್ಕೊಂಡ್ ನಿಲ್ಸಿದೆ. ಈಗ ಒಂದು ಒಳ್ಳೆ ಸಿನಿಮಾ ಗೆದ್ದಾಗ್ಲಿ ಎಷ್ಟು ಖುಷಿ ಪಡ್ತೀವಿ ಅಂತಂದ್ರೆ, ನನ್ನ ಹೆಂಡತಿ ಮಾತಾಡ್ತಾ ಇರ್ತೀವಿ, ಈ ಸೂಪರ್ ಆಗಿದೆ ಕಣ ಸಿನಿಮಾ, ಎಷ್ಟು ಅದ್ಭುತವಾಗಿದೆ ಸಿನಿಮಾ ಅಂತ. ಇಮಿಡಿಯೇಟ್ಲಿ ನೈಟ್ ಶೋ ಬುಕ್ ಮಾಡಿ, ನಾವೆಲ್ಲ ನೈಟ್ ಶೋನೇ ಹೋಗೋದು ಜಾಸ್ತಿ. ನಾನು ಎಲ್ಲಾನು ಕರ್ಕೊಂಡು ಹೋಗ್ತೀವಿ. ಎಷ್ಟು ಖುಷಿ ಆಗ್ತಾರೆ ಅಂತಂದ್ರೆ, ಆ ಗೆಲ್ಲಬೇಕು. ಆ ಗೆಲುವು ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಒಳ್ಳೆ ಸಿನಿಮಾಗಳಿಗೆ ಜನ ಕರ್ಕೊಂಡು ಬರುತ್ತೆ. ಹೊಸಬ್ರು ಸಿನಿಮಾ ಯಾವಾಗ ಗೆಲ್ತಾ ಇರತ್ತೆ, ಇನ್ನೊಂದು ಹೊಸ ಅಷ್ಟು ಪ್ರಾಜೆಕ್ಟ್ಗಳು ಸ್ಟಾರ್ಟ್ ಆಗ್ತಾ ಇರತ್ತೆ. ಒಂದು ಹೀರೋ ಸಿನಿಮಾ ಗೆದ್ದಾಗ ಎಷ್ಟು ಕುಟುಂಬಗಳು ಊಟ ಮಾಡುತ್ತೆ ಅಂತ ಹೇಳ್ತಾರಲ್ಲ, ಆತರ ಹೊಸಬ್ರು ಬೆಳಿಬೇಕು ಅಂತ ಹೊಸಬ್ರು ಸಿನಿಮಾಗಳು ಗೆಲ್ತಾನೆ ಗೆಲ್ಬೇಕು. ನೆಕ್ಸ್ಟ್ ಟಾಕ್ಸಿಕ್ ಮಾರ್ಚ್ 19ನೇ ತಾರೀಕು ರಿಲೀಸ್ ಆಗ್ತಿದೆ, ಯುಗಾದಿ ಹಬ್ಬದ ದಿನ. ಏನ್ ವಿಶ್ ಮಾಡ್ತೀರಾ ಸಿನಿಮಾಗೆ, ಹಾಗೆ ಯಶ್ ಅವ್ರಿಗೆ? ಅವ್ರ ಮೇಡಮ್ ಅವ್ರಿಗೆ ವಿಶ್ ಮಾಡೋ ಇದೇ ಇಲ್ಲ ಬಿಡಿ. ಸಿನಿಮಾ ಒಂದು ಹಾರೈಕೆ ನಮ್ ಕಡೆಯಿಂದ. ಅವ್ರು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದೇ ಆಸೆ ನಮ್ಗೆ. ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು. ಈಗ ಆಗಿದೆ, ಇನ್ನೂ ದೊಡ್ಡ ಮಟ್ಟಕ್ಕೆ ಆಗ್ಬೇಕು. ಮತ್ತೆ ಇಂಡಸ್ಟ್ರಿನೂ ಸ್ವಲ್ಪ ಅವರು ಇನ್ನು ಹೇಳ್ಬೇಕು, ಇದು ಮೇಲೆ ಕೇಳ್ಬೇಕು. ಇನ್ನು ಇಂಡಸ್ಟ್ರಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರಬೇಕು. ಅವ್ರಿಗೆ ವಿಶ್ ಮಾಡೋಷ್ಟು ದೊಡ್ಡವನು ನಾನಲ್ಲ. ಅವ್ರ ಇನ್ನೂ ಅದ್ಭುತ ಆಗ್ಲಿ ಅನ್ನೋದಷ್ಟೇ. ಎಷ್ಟು ಬೇರೆ ಲೆವೆಲ್ಗೆ ಬೆಳಿಲಿ ಅವರು. ಇಂಗ್ಲಿಷ್ ಇದೇ ತರ ಒಂದಷ್ಟು ಸಿನಿಮಾಗಳು ಬರ್ಬೇಕು. ಬರೀ ಈಗ 2080 ಎಲ್ಲೆಲ್ಲ ಇತ್ತಂತೆ, ನನ್ ಕೇಳಿದ ಪಟ್ಟಿಗೆ ಬಾಂಬೆ, ಚೆನ್ನೈ ಎಲ್ಲೆಲ್ಲ ಇಲ್ಲೇ ಬಂದ್ ಸಿನಿಮಾ ನೋಡೋರಂತ. ಇವ್ರು ಯಾವ ತರ ಸಿನಿಮಾ ಮಾಡ್ತಾರೆ ಅಂತ ನೋಡ್ಕೊಂಡು ಹೋಗಾರಂತೆ ಸಿನಿಮಾ ನೋಡ್ಬಿಟ್ಟು. ಆತರ ಈಗ ಆಗ್ತಿದೆ, ಇವರಿಂದ ಆಗ್ತಿದೆ, ಎಷ್ಟರಿಂದ ಆಗ್ತಿದೆ. ಆತರ ಆಗ್ಬೇಕು. ಎಲ್ಲಾರನು ಇಲ್ಲಿಗೆ ಕರ್ಸ್ಕೊತೀನಿ ಅಂತಿದ್ರಲ್ಲ, ಕರ್ಸ್ಕೊಂಡಿದ್ದಾರೆ ಇವಾಗ. ಎಲ್ಲಾರು ಅವ್ರ ಹತ್ರ ಕರ್ಸ್ಕೊಂಡಿದ್ದಾರೆ. ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗ್ಲಿ, ಅದು ಅತ್ಯದ್ಭುತವಾಗಿ ಸಿನಿಮಾ ಯಶಸ್ವಿ ಆಗ್ಲಿ. ಫ್ಯಾಮಿಲಿನೆಲ್ಲ ಯಾವಾಗ ಕರ್ಕೊಂಡು ಹೋಗ್ತೀರಾ ಸಿನಿಮಾಗೆ? ನಾನು 19th ಆದಷ್ಟು 19th ಹೋಗ್ತೀನಿ. 19th ನೈಟ್ ಶೋ ಹೋಗ್ತೇನೆ ಅಂತ ಆಗ್ಲೇ ವೈಫ್ ಆಗ್ಲೇ 19th ಹೋಗೋಣ ನೈಟ್ ಶೋ ಅಂತ ಹೇಳಿದಾಳೆ. ಹೋಗ್ತೀನಿ ಮೇಡಮ್. ಹೋಗ್ತೀರಾ? ಓಕೆ, ಫೈನಲಿ ನಿಮಗೆ JC ಸಿನಿಮಾ ಇಂದ ಒಂದು ದೊಡ್ಡ ಮಟ್ಟದಲ್ಲಿ ಗೆಲುವು ಸಿಕ್ಕಿದೆ, ಓಕೆನಾ? ನೆಕ್ಸ್ಟ್ ಇದೇ ರೀತಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ನ ಮಾಡ್ತಾ ಇರಿ, ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇರಿ ಅನ್ನೋದು ನಮ್ಮ ಹಾರೈಕೆ ಕೂಡ, ನಮ್ಮ ಕನ್ನಡ ಪಿಕ್ಚರ್ ವಿಶ್ ಕೂಡ. ಸೊ ಫೈನಲಿ ನಿಮಗೆ ಇಷ್ಟೊಂದು ಪ್ರೀತಿ ತೋರಿಸ್ತಿರುವಂತಹ ಜನತೆಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಥ್ಯಾಂಕ್ ಯು ಎಲ್ರಿಗೂ. ಯಾಕೆಂತಂದ್ರೆ ನಾನು ಯಾರು ನಿಮ್ಗೆ ಗೊತ್ತಿಲ್ಲ. ಅಂದ್ರೆ ನಾನೊಬ್ಬ ಸಾಮಾನ್ಯ ಮನುಷ್ಯ. ಒಂದು ಸ್ಕ್ರೀನ್ ಮೇಲೆ ನನ್ನನ್ನು ನೋಡಿ ಆ ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಆಗಿ ಇಷ್ಟೊಂದು ಪ್ರೀತಿ ನನ್ಗೆ ತೋರಿಸ್ತಿದಾರಲ್ಲ, ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ನ ಯಾವತ್ತೂ ಮರೆಯಲ್ಲ. ನನ್ನ ಇಲ್ಲಿವರೆಗೂ ತಂದು ನೀವೇ ನಿಲ್ಸಿದ್ದೀರಾ. ಜನ ಕ್ಯಾರೆಕ್ಟರ್ಗಳನ್ನ ಇಷ್ಟಪಟ್ಟರು ನನ್ನ ನಿಲ್ಸಿದ್ದಾರೆ. ಇಂಡಸ್ಟ್ರಿನೂ ಒಳ್ಳೆ, ನನಗೆ ಮಾಡಿರೋ ಸಿನಿಮಾದಲ್ಲೆಲ್ಲ ಎಲ್ಲರೂ ಒಳ್ಳೆ ಪೇಮೆಂಟೇ ಮಾಡಿದ್ದಾರೆ. ಈಗ JCಲೂ ಒಳ್ಳೆ ಪೇಮೆಂಟ್ ಮಾಡಿದ್ದಾರೆ, ಗುಲ್ಟುಲು ಒಳ್ಳೆ ಪೇಮೆಂಟ್ ಮಾಡಿದ್ದಾರೆ. ನಾನು ಮಾಡಿರೋ ಎಲ್ಲ ಸಿನಿಮಾಗಳು ಒಳ್ಳೆ ಪೇಮೆಂಟೇ ಮಾಡಿದ್ದಾರೆ. ಇಲ್ಲಿವರೆಗೂ ಕರ್ಕೊಂಡ್ಬಿಟ್ಟಿದ್ದೀರಾ. ಇನ್ನು ಒಳ್ಳೊಳ್ಳೆ ಸಿನಿಮಾ ಮಾಡ್ತಿರ್ತೀನಿ. ನನಗೆ ಎಷ್ಟಾಗುತ್ತೋ ಅಷ್ಟು ಬಂದ ಕ್ಯಾರೆಕ್ಟರ್ಗಳನ್ನ ಚೆನ್ನಾಗಿ ಯೂಸ್ ಮಾಡ್ಕೋತೀನಿ. ಹೀಗೆ ನೋಡ್ತಾ ಇರಿ ಸಿನಿಮಾನ. ಕನ್ನಡ ಸಿನಿಮಾ ನೋಡೋದು ಮಾತ್ರ ಮರಿಬೇಡಿ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಧನು ಅವರೇ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ, ಇದು JC ನಲ್ಲಿ ಒಂದು ರಗ್ಗಡ್ ಆಗಿರುವಂತಹ ಕ್ಯಾರೆಕ್ಟರ್ ಅನ್ನ ಪ್ಲೇ ಮಾಡಿ ನಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಗುರಿಯಾಗಿರುವಂತಹ ಧನು ಅವರ ಒಂದು ಇಂಟರ್ವ್ಯೂ ಆಗಿತ್ತು. ಸೊ ನಮ್ಮ ಕನ್ನಡದ ಸಿನಿಮಾಗಳನ್ನ ಥಿಯೇಟರ್ನಲ್ಲಿ ಬಂದು ನೋಡಿ, ಹೀಗೆ ಕನ್ನಡದ ಕಲಾವಿದರನ್ನ ಒಂದಷ್ಟು ಬೇರೆ ಮಟ್ಟಕ್ಕೆ ಬೆಳೆಸಿ ಅಂತ ಹೇಳ್ತಾ ಈ ಒಂದು ವಿಶೇಷವಾದಂತಹ ಸೆಗ್ಮೆಂಟ್ ಅನ್ನ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.